जगति जगति ಜೈ ಶ್ರೀರಾಮ್. ಜಗತಿ ಚಾನೆಲ್ಗೆ ಸ್ವಾಗತ. ಕೇವಲ ಫೇಸ್ಬುಕ್ ಹಲವಾರು ಬಳಗಗಳ ಮೂಲಕ ತಮ್ಮ ಹಾಸ್ಯ ಪ್ರಜ್ಞೆಯಿಂದ ಜಾನ್ಚಿಕ್ಕಿ ಎಂದೇ ಪ್ರಖ್ಯಾತರಾಗಿರುವ ಮಮತಾ ಸತೀಶ್ ಅವರನ್ನ ಒಮ್ಮೆ ಮಾತಾಡ್ಸೋಣ ಬನ್ನಿ. ಮಮತಾ ಸತೀಶ್ ಅವರೇ, ಜಗತಿ ಚಾನೆಲ್ಗೆ ನಿಮಗೆ ಸ್ವಾಗತ. ನಮಸ್ಕಾರ. ಸಾಮಾನ್ಯವಾಗಿ ಹಲವಾರು ಪ್ರತಿಭೆಗಳನ್ನ ಗುರುತಿಸಿ ನಮ್ಮ ಜಗತಿ ಚಾನೆಲ್ನಲ್ಲಿ ಪರಿಚಯ ಮಾಡಿಸೋದು ನಮ್ಮದೊಂದು ವಾಡಿಕೆ. ಅದೇ ರೀತಿ ನಿಮ್ಮಲ್ಲೂ ಒಂದೊಂದು ಸುಪ್ತ ಪ್ರತಿಭೆ ಇದೆ, ಅದನ್ನ ಜನರು ನೋಡ್ತಾ ಇದ್ದಾರೆ, ಅದನ್ನ ಇನ್ನೂ ಅಷ್ಟು ಬೆಳೆಸ್ಬೇಕು ಅಥವಾ ಇನ್ನೊಂದಷ್ಟು ಜನರಿಗೆ ಅದು ತಲುಪಿಸ್ಬೇಕು ಅನ್ನೋದು ನಮ್ಮ ಆಶಯ. ಖಂಡಿತ. ಮಮತಾ ಸತೀಶ್ ಅವರೇ, ತಮ್ಮ ಹುಟ್ಟೂರು, ತಮ್ಮ ತಂದೆ ತಾಯಿ, ತಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನನ್ನ ಹುಟ್ಟೂರು ಸಿದ್ದಾಪುರ ತಾಲೂಕು ಕಾನ್ಸೂರ್ ಬಾಳೆಸರ ಅಂತ. ಬಾಳೆಸರ ಹೊಸಮನೆ ಅಂತ ಹೆಸರು. ಅಪ್ಪ ಬಂಗಾರೇಶ್ವರ ಹೆಗಡೆ, ಅಮ್ಮ ಲಲಿತಾ ಹೆಗಡೆ. ಇವರ ಕೊನೆಯ ಮಗಳು ನಾನು. ಬಾಳೆಸರ ಶಾಲೆಯಲ್ಲಿ ಓದಿದ್ದು, ಹೈಸ್ಕೂಲು, ಹಾಗೆ ಯಡಳ್ಳಿ ಕಾಲೇಜಲ್ಲಿ ಸೆಕೆಂಡ್ PUC ವರೆಗೆ ಓದಿದ್ದು ನಾನು. ಆಮೇಲೆ ಮುಂದಿನ ಓದಿಗೆಲ್ಲಾದ್ರೂ ಹೋದ್ರ ಅಥವಾ ಮದ್ವೆ ಆಯ್ತಾ? ಇಲ್ಲ, ಸೆಕೆಂಡ್ PUC ಮುಗಿತಿದ್ದಂಗೆ ಹಿಂದೂ ಸೇವಾ ಪ್ರತಿಷ್ಠಾನ ಅಂತ ಒಂದು ಸೇವಾ ಸಂಸ್ಥೆ, ಅಲ್ಲಿ ಸೇವಾ ವೃತ್ತಿಯಾಗಿ ಇಂಟರ್ವ್ಯೂ ಕರೆದಿದ್ರು. ಯಾವ್ದೋ ಒಂದು ಪೇಪರ್ ಅಲ್ಲೆಲ್ಲ ಓದಿದ್ ನೆನಪು. ಇಂಟರ್ವ್ಯೂ ಹೋದೆ. ಇಂಟರ್ವ್ಯೂದಲ್ಲಿ ಪಾಸ್ ಆಗಿ ಬಿಜಾಪುರ ಜಿಲ್ಲಾ ತಾಳಿಕೋಟೆ ಒಳಗೆ ನಂಗೆ ಕಾರ್ಯಕ್ಷೇತ್ರವನ್ನ ಕೊಟ್ರು. ಅಷ್ಟು ದೂರ. ಅಲ್ಲಿ ಶಿಶು ಶಿಕ್ಷಣ, ಶಿಶು ವಿಹಾರವನ್ನ ನಡೆಸ್ಲಿಕ್ಕೆ ಕೊಟ್ಟಿದ್ರು. ತುಂಬಾ ಅದು ಒಂಥರ ಹೊಸ ಅನುಭವ, ಖುಷಿ ಕೊಡ್ತಿತ್ತು. ಮಕ್ಕಳನ್ನ ಅಲ್ಲಿ 3 ವರ್ಷಕ್ಕೆ ಮಕ್ಕಳನ್ನ ಶಾಲೆ ಸೇರಿಸ್ತಿದ್ರು. ಅವ್ರು ಒಂಥರ ಅಳ್ತಾ 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 ಚಂಡಿ ಮಾಡ್ಕೊಂಡು ಶಾಲೆ ಬರೋದು, ನಾವು ಅವ್ರನ್ನ ಒಳಗೆ ಮತ್ತೆ ಅವ್ರು ಓಡ್ ಹೋಗೋದು. ಒಂದ್ ರೀತಿಯ ಮನರಂಜನೆ, ಮತ್ತೊಂಥರ ಟೆನ್ಷನ್ ಕೂಡ, ಜವಾಬ್ದಾರಿ ನಮ್ದಿರುತ್ತೆ. ಅವ್ರ ಮಕ್ಕಳನ್ನ ಅಲ್ಲಿ ಬಿಟ್ಟು ಅವ್ರು ಹೋಗ್ಬಿಡ್ತಾರೆ. ಆತರ ಒಂಥರ ಹೊಸ ಅನುಭವ. ಆದ್ರೂ 7 ವರ್ಷ ಅದೇ ಶಿಶು ವಿಹಾರದಲ್ಲೇ ಶಿಶು ಶಿಕ್ಷಣವನ್ನು ಕೊಡ್ತಾ 7 ವರ್ಷ ಮಾಡಿ, ಆ ನಂತರ ಮತ್ತೆ ವಾಪಸ್ ಮನೆಗೆ ಬಂದು ಮದುವೆ ಇವೆಲ್ಲ ಆಯ್ತು. ಮದುವೆ ಇಲ್ಲಿ ಯಾವ ಊರು? ಮದುವೆ ಇಲ್ಲಿ ಕಾನಗೋಡ್ ಹತ್ರ ಕಕ್ಕೋಡು ನನ್ ಕೊಟ್ಟಿರೋದು, ಸತೀಶ್ ಹೆಗಡೆ ಅಂತ. ಅವರು ನನ್ನ ಮನೆಯವರು. ಮನೆಯಲ್ಲಿ ಯಾರ್ಯಾರಿದ್ದಾರೆ? ಮನೆಯಲ್ಲಿ ಅತ್ತೆ ಮಾವ ನಾವಿಬ್ರು. ಮತ್ತೆ ನಿಮ್ಮ ಹವ್ಯಾಸಗಳು? ಹವ್ಯಾಸಗಳು ಕವನಗಳನ್ನ ಬರೀತೆ, ಚಿಕ್ಕ ಚಿಕ್ಕ ಕಥೆಗಳನ್ನ ಬರೀತೆ. ನಂತರ ಸ್ವಲ್ಪ ಜೋಕ್ ಆಗಿ ತಮಾಷೆಯಾಗಿರೋದು ನಂದು ಯಾವಾಗ್ಲಿನೂ ಅಭ್ಯಾಸ ಇದು. ಕವನನೂ ತಮಾಷೆಯಾಗಿ ಬರೀತೀರಾ? ಬರುತ್ತೆ. ಅಂದ್ರೆ ತಮಾಷೆಯಾಗಿ ಇರೋ ಕವನನೂ ಬರೀತೆ. ಸ್ವಲ್ಪ ವಾಸ್ತವಿಕತೆ ಹೇಗಿದೆಯೋ ಅದನ್ನ ನೋಡ್ಕೊಂಡು ನಾನು ಕವನ ಬರೀತೆ. ಮತ್ತೆ ಯಾವ್ದಾದ್ರು ಹವ್ಯಾಸ ಇದೆಯಾ? ಹೂವಿನ ಗಿಡ ನನ್ನ ಜೀವಾಳ. ಹೂವಿನ ಗಿಡ ಎಲ್ಲೇ ಹೋದ್ರು ಬಸ್ ಖರ್ಚಿಗೆ ಹಣ ತಗೊಂಡು ಹೋಗೋದ್ ಮರ್ತ್ರು ಒಂದ್ ಹೂವಿನ ಗಿಡ ತಗೊಂಡ್ ಬಂದ್ಬಿಡ್ತೆ. ಅದೊಂದು ನನ್ನ ರೂಢಿ. ತುಂಬಾ ಹೂವಿನ ಗಿಡ ಬೆಳೆದಿದ್ದೇನೆ. ಹೌದಾ? ಇನ್ನೊಂದು, ನಿಮ್ಗೆ ಇತ್ತಿತ್ತಲಾಗಿ ಒಂದು ಕಾವ್ಯನಾಮ ಬಂದಿದೆ ಅನಿಸ್ತದೆ ನಿಮ್ಗೆ? ಇತ್ತಿತ್ತಲಾಗಿ ಹವ್ಯಕ ಬಳಗದಲ್ಲಿ ತುಂಬಾ ಪಾಪ್ಯುಲರ್ ಆಗಿರುವ ಜಾನ್ಚಿಕ್ಕಿ, ಅದ್ ಹೇಗ್ ಬಂತು? ಅದು ಆ ಕಾನ್ಸೆಪ್ಟ್ ಬಂದಿರೋದು ಹೇಗೆ ನಿಮ್ಗೆ? ಅದು ಜಾನ್ಚಿಕ್ಕಿ ಅಂದ್ರೆ ಜಾನ್ನಕ್ಕಿ ಅಂತ ನನ್ನ ಅಮ್ಮನ ಹೆಸರು. ಅಜ್ಜಿಯ ಹೆಸರು. ಅವ್ರು ಯಾವಾಗ್ಲೂ ಸ್ವಲ್ಪ ಕಾಮಿಡಿ ಆಗಿರೋರು. ಬರ ಕಲ್ತಿಲ್ಲ, ಶಾಲೆಗೆ ಹೋಗಿಲ್ಲ, ಏನೂ ಇಲ್ಲ. ಆದ್ರೂ ಒಂದ್ ರೀತಿ ಕಷ್ಟ ಅಂದ್ರೆ ಕಷ್ಟ ಅವಾಗೆಲ್ಲ ಜೀವನ. ಆದ್ರೂ ಅದನ್ನೊಂಥರ ಕಾಮಿಡಿಯಾಗಿ ನೆಗಾಡ್ತಾ ಜೀವನ ಮಾಡ್ದವ್ರು ಅವರು. ಅದೇ ಕ್ರಮೇಣ ಎಲ್ಲರಿಗೂ ಅದೇ ಅಭ್ಯಾಸ ಆಗ್ಬಿಟ್ಟಿದೆ. ಅವರಿಗೆ ನಮಗ್ ಬಡತನ ಅದೆಲ್ಲ ಅರಿವೇ ಇಲ್ಲ. ಬಡತನದಲ್ಲೂ ನಗೋದು ಅಂತ ಹೇಳ್ತಾರಲ್ಲ, ಆ ತರ ಅದು ರೂಢಿಲ್ ಬಂದ್ಬಿಟ್ಟಿದೆ. ನನಗೆ ಇನ್ನೊಂದ್ ಸ್ವಲ್ಪ ಜಾಸ್ತಿನೇ ಬಂದ್ಬಿಟ್ಟಿದೆ ಅಷ್ಟೇ. ಯಾವ್ಯಾವ ತರ ಮಾಡ್ತೀರ? ಅದ್ ಹೇಗೆ ನಿಮ್ಗೆ ಐಡಿಯಾ ಬಂತು? ಈ ಜಾನ್ಚಿಕ್ಕಿ ಕಾನ್ಸೆಪ್ಟ್ ಐಡಿಯಾ ಬಂದಿದ್ ಹೇಗೆ? ಅದು ಫಸ್ಟ್ ಈ ನಮ್ ಫೇಸ್ಬುಕ್ ಬಳಗದಲ್ಲಿ ಎಲ್ಲರೂ ವಿಡಿಯೋ ಮಾಡ್ತಾರೆ, ಅದ್ರೊಳಗೆ ಒಂದು ಕ್ಲಾರಿಟಿ ಇರೋದಿಲ್ಲ, ಹಾಗೆ ಹೀಗೆ ಸುಮಾರು ಕಮೆಂಟ್ಸ್ ಎಲ್ಲ ಬಂತು. ನನಗೂ ಈ ಕ್ಲಾರಿಟಿ ಅಂದ್ರೆ ವಿಡಿಯೋದಲ್ಲಿ ಹೆಂಗ್ ಇರೋದು ಅದ್ರ ಬಗ್ಗೆ ಅಷ್ಟು ಕಲ್ಪನೆ ಇಲ್ಲ.
ಇರ್ಲಿ ಅಂತ ಹೇಳ್ಕೊಂಡು ಮನೇಲಿ ಒಬ್ಬನೇ ಇದ್ದೆ ಅವತ್ತು. ನಮ್ಮ ಮನೆಯವರು ಪೇಟೆಗೆ ಹೋಗಿದ್ರು, ಅವರಿಗೆ ಫೋನ್ ಮಾಡ್ಕೊಂಡು, ಅಂದ್ರೆ ಸುಮ್ನೆ ನಟನೆ ಮಾಡಿರೋದು, ನೋಡಿ ನಾನು ಇಷ್ಟೆಲ್ಲ ವಿಡಿಯೋ ಮಾಡ್ಬೇಕು ಮಾಡಿದ್ದೇನೆ, ಅದ್ರದಕ್ಕೆ ಕ್ಲಾರಿಟಿ ಹಾಕ್ಬೇಕು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಅದು ದ್ರವ ರೂಪದಲ್ಲಿ ಇರ್ತಿದ್ಯೋ ಅಥವಾ ಘನ ರೂಪದಲ್ಲಿ ಇರ್ತಿದೆಯೋ ಗೊತ್ತಿಲ್ಲ. ಪೇಟೆಲಿ ಯಾವ್ದಾದ್ರು ಒಂದು ಅಂಗಡಿಯಲ್ಲಿ ಸಿಕ್ಕಿದ್ರು ಒಂದು 1/4 kg ಎಷ್ಟೋ ಒಂದು ಕ್ಲಾರಿಟಿ ತಗೊಬನ್ನಿ ಅಂತ ಸುಮ್ನೆ ಒಂದು ನಟನೆ ಮಾಡಿ ವಿಡಿಯೋ ಮಾಡಿ ಬಿಟ್ಟಿದ್ದೆ. ಅದು ಎಷ್ಟು ವೈರಲ್ ಆಯ್ತು ಅಂತಂದ್ರೆ 2 ದಿನ ನಂತರ ನಾನು ಪೇಟೆಗೆ ಹೋದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ಬನು ಕ್ಲಾರಿಟಿ ಅತ್ತಿಗೆ ದೊಡ್ಡ ನನ್ನನ್ನು ಕೂಗ್ದ. ನಂಗೆ ಕ್ಲಾರಿಟಿ ಅಂದ ಕೂಡ್ಲೆ ನಾವು ಮೊನ್ನೆ ಮಾಡಿರೋದು ಇದೆ ಅಂತ. ಅಂದ್ರೆ ಅಷ್ಟು ಮನೆ ಒಳಗೆ ಅದೇ ನಮಗೂ ಗೊತ್ತಿರೋದು ಅದೇ ರೀತಿ. ಆಮೇಲೆ ನನ್ನ ರಿಲೇಟಿವ್ಸ್ ಎಲ್ಲ ಹೇಳಿದ್ರು, ಪಕ್ಕ ನಿನ್ನ ಅಜ್ಜಿ ತರಾನೇ ಈ ತರ ಜೋಕ್ ಮಾಡ್ತಿತ್ತು ಅಂತ ಎಲ್ಲ ಹೇಳಿದ್ರು. ಸರಿ ಹಂಗಾದ್ರೆ ನಾ ಜಾನ್ ಚಿಕ್ಕಿನೇ ಆಗ್ಬಿಡೋಣ, ಜಾನ್ ಚಿಕ್ಕಿ ಅಂತ ಊರಲ್ಲೆಲ್ಲ ಅವ್ರಿಗೆ ಕರಿತಿದ್ರು. ಜಾನ್ ಚಿಕ್ಕಿನೇ ಆಗ್ಬಿಡೋಣ, ಅವರಿಗೂ ನಾನೊಂದು ಮರ್ಯಾದೆಯನ್ನು ಕೊಟ್ಟಂಗಾಯ್ತಲ್ಲ, ಅದನ್ನೇ ನನ್ನ ಒಂದು ಕಾವ್ಯನಾಮ ಮಾಡ್ಕೊಂಡ್ಬಿಟ್ಟೆ ನಾನು. ತುಂಬಾ ಒಂದು ಖುಷಿ ವಿಷಯ ಮಮತಾ ಅವ್ರೆ. ಯಾಕೆಂದ್ರೆ ಈಗ ಒಂದು ಸಿನಿಮಾ ಇರ್ಲಿ, ನಾಟಕ ಇರ್ಲಿ, ಯಾವುದೇ ಒಂದು ಪಾತ್ರದ ಒಂದು ಕಲಾವಿದನಿಗಿರ್ಲಿ, ಒಂದು ಒಳ್ಳೆ ಕಲಾವಿದ ಆಗೋದು ತುಂಬಾ ಅಂದ್ರೆ ಅಷ್ಟು ಕಷ್ಟ ಕಲ್ಸಲ್ಲ. ಅಂದ್ರೆ ಒಳ್ಳೆ ಅಂದ್ರೆ ಹೀರೋ ಪಾರ್ಟ್ ನೋಡ್ಲಿಕ್ಕೆ ಚಂದ ಇರ್ತಾನೆ, ಏನೋ ಒಂದು ಆಕ್ಟ್ ಮಾಡ್ತಾನೆ, ಹೀರೋ ಪಾರ್ಟ್ ಎಲ್ಲರೂ ಮಾಡ್ತಾರೆ. ಅದೇ ಆ ಒಂದು ಹೀರೋ ಪಾರ್ಟ್ ಮಾಡೋನು ಈಗ ಜೋಕರ್ ಪಾರ್ಟ್ ಮಾಡೋಂದ್ರೆ ಬರೋದಿಲ್ಲ ಅವರಿಗೆ. ಆದ್ರೆ ಈ ಜೋಕರ್ ಪಾರ್ಟ್ ಮಾಡೋನಿಗೆ ಹೀರೋ ಪಾರ್ಟ್ ಮಾಡ್ಲಿಕ್ಕೆ ಬರ್ತದೆ. ಇನ್ನೊಬ್ರು ನಗಿಸೋದು, ಅವ್ರ ಜೀವನದಲ್ಲಿ ನಗು ತರೋದು ಅಷ್ಟು ಸುಲಭದ ವಿಷಯ ಅಲ್ಲ. ನಾವೇನ್ ಆಕ್ಟಿಂಗ್ ಮಾಡಿರ್ತೀವೋ ಅಥವಾ ಏನೋ ಒಂದು ಮಾತಾಡ್ತೀವೋ, ನಮ್ಮಿಂದ ಇನ್ನೊಬ್ರು ಖುಷಿ ಪಡ್ತಾರಲ್ಲ, ಅಂತ ಕೆಲಸ ನೀವು ಮಾಡ್ತಾ ಇದ್ದೀರಾ. ಅದಕ್ಕೆ ನಮ್ಗೆ ತುಂಬಾ ಒಂಥರ ಹೆಮ್ಮೆ ಅನಿಸ್ತದೆ. ಧನ್ಯವಾದ ಮಮತಾ ಅವ್ರೆ. ಈಗ ಇಷ್ಟೊಂದು ವಿಡಿಯೋ ಹಾಕ್ತೀರಾ ನೀವು, ತುಂಬಾ ವಿಡಿಯೋಗಳಾಗಿವೆ ನಿಮ್ದು. ನಾನು ತಿಳಿದ ಮಟ್ಟಿಗೆ ಎಲ್ಲಾನು ನಾನು ನೋಡಿದೀನ ಇಲ್ಲ ಗೊತ್ತಿಲ್ಲ, ಅದ್ರ ನೋಡಿದೀನಿ. ಮತ್ತೆ ಕೆಲವೊಂದು ಬರವಣಿಗೆ ಕೂಡ ತುಂಬಾ ತಮಾಷೆಯಾಗಿ ಬರೀತೀರಾ. ಈಗ ನಮ್ಮ ಮನೇಲೆಲ್ಲ ಜಾನ್ ಚಿಕ್ಕಿ ಬರಹ ಅಂದ್ರೆ ಒಂಥರ ದೊಡ್ಡದು ಇದ್ರ ಬರಹ ತರ ಆಗ್ಬಿದೆ, ಗ್ರಂಥ ಬರಹ ತರ ಆಗ್ಬಿಟ್ಟಿದೆ. ಆ ತರ ಅಂದ್ರೆ ಮನೆಯಲ್ಲಿ ಮಾತಾಗೋದಿದೆಯಲ್ಲ, ಅದಷ್ಟು ಸುಲಭದ ಕೆಲ್ಸ ಅಲ್ಲ. ಮತ್ತೆ ನೀವು ಈ ವಿಡಿಯೋಗಳನ್ನೆಲ್ಲ ಮಾಡ್ತಿರಲ್ಲ, ಹೇಗ್ ಮಾಡ್ತೀರಾ ಮನೆ ಕೆಲಸವನ್ನ ಹೊಂದಿಸ್ಕೊಂಡು? ಇಲ್ಲ ದಿನ ಒಂದು ವಿಡಿಯೋ ಅದೇನು ದೊಡ್ಡದಲ್ಲ, ಆದ್ರೆ ವಿಷಯಗಳ ಬೇಕು. ಈಗ ಒಂದ್ ಇಷ್ಟು ಸಣ್ಣ ವಿಷಯವನ್ನ ಅದನ್ನ ತಮಾಷೆಯಾಗಿ ಕನ್ವರ್ಟ್ ಮಾಡಿ ಅದನ್ನ ವಿಡಿಯೋ ಮಾಡಿ ನಿಮ್ಮ ಮಾತಲ್ಲಿ ಹೇಳಿ ಜನರನ್ನ ನಗಿಸೋ ಸುಲಭ ಅಲ್ಲ. ಅದು ಹೇಗ್ ಮಾಡ್ತೀರಾ ನೀವು? ಅದು ನಾವು ಊರಲ್ಲಿ 4 ಜನ ಸೇರ್ಕೊಂಡು ಯಾವ್ದಾದ್ರು ಒಂದು ಕೆಲಸ ಮಾಡ್ತಾ ಇರ್ತೀವಿ. ಅಡಿಕೆ ಸುಲಿಯೋದು ಅಥವಾ ಶ್ರಾದ್ದ ಅಥವಾ ಸಮಾರಾಧನೆ ಈ ತರ ಬಂದ್ರೆ ಹೋಳಿಗೆ ಮಾಡೋದು, ವಡೆ ಮಾಡೋದು. ಅಲ್ಲಿ ಮಾತಾಡ್ತಾ ಏನೋ ಆದ್ರೂ ಒಂದು ವಿಷಯ ಬರ್ತದೆ. ಈ ಉದಾಹರಣೆಗೆ ಮೊನ್ನೆ ಒಂದು ವಿಡಿಯೋ ಬಿಟ್ಟಿದ್ದೆ ನಾನು. ಈ ಸಿರ್ಸಿ ಒಳಗೆ ಅಥವಾ ಯಾವ್ದೇ ಪೇಟೆ ಒಳಗೆ ನಾವು ಒಂದು ಸಾಮಾನನ್ನ ವಸ್ತುಗಳನ್ನ ಖರೀದಿ ಮಾಡಿದವಾಗ ಅವರು ಚಿಲ್ಲರೆ ಇಲ್ಲ ಅಂತ ಹೇಳಿ 4 ಚಾಕ್ಲೇಟ್ ಏನೋ ಕೊಡ್ತಾರೆ. ಅದು ಹಿಂಗ್ ಕೊಟ್ಟು ಬಿಟ್ರೆ ಕೆಲವು ಜನ ಏನ್ ಮಾಡ್ತಾರೆ, ಅದು ಒಂದು ಗುಳಿಗೆ ಅಂತ ಅಷ್ಟು ದಡ್ರು ಇರೋದಿಲ್ಲ, ಆದ್ರೆ ಅದು ಒಂದು ಜೋಕ್. ನಾನು ಅದನ್ನ ಹೀಗೆ ಹೇಳಿದ್ರು, 4 ಶುಗರ್ ಪೇಷಂಟ್ ಅವರು ಹೋಗಿ ಶುಗರ್ ಗುಳಿಗೆ ಅಂತ ತಗೊಂಡ್ರು, ಅವ್ರಿಗೆ ಚಿಲ್ಲರ್ ಇಲ್ಲ ಅಂತ 4 ಚಾಕ್ಲೇಟ್ ಕೊಟ್ರು. ಅವ್ರು ಅಲ್ಲೇ ಜೋಕ್ ಮಾಡಿ ಬಂದ್ರು, ಇದನ್ನ ತಿಂಡಿ ಮೊದ್ಲು ತಗೊಳ್ಳೋ ಅಥವಾ ತಿಂಡಿ ನಂತರ ತಗೊಳ್ಳೋ ಅಂತ. ಅದು ಹೀಗೆ ನಾವು ಹೋಳಿಗೆ ಮಾಡುವಾಗ ಈ ಕತೆ ಬಂತು. ನಾನು ಅದನ್ನೇ ಜೋಕ್ ಮಾಡಿದೆ. ಈ ತರ ನಮ್ಮನೆ ನಂದೊಂದ್ ಮಾಣಿ, ಯಾವಾಗ ಜಾನ್ ಚಿಕ್ಕಿ ಜೊತೆಗೆ ಒಂದು ಮಾಣಿ ಇರೋದೆ, ನಮ್ಮನೆ ಮಾಣಿ ಹಂಗಂದ ಅದು ಇರೋದೆ. ಅದಕ್ಕೆ ಈ ತರ ಗುಳಿಗೆ ನಾನು ತಗೊಂಡೆ, ಇದರಿಂದ ಶುಗರ್ ಜಾಸ್ತಿ ಆಗೋಯ್ತು ಅಂದ್ರೆ ಇದನ್ನೇ ಒಂದು ಕಾನ್ಸೆಪ್ಟ್ ಮಾಡಿದೆ. ಅಂದ್ರೆ ಅದು ಆ ವಿಷಯವನ್ನು ಕ್ಯಾಚ್ ಮಾಡೋ ಬುದ್ಧಿ ನಮ್ಗೆ ಇರ್ಬೇಕು. ಇಲ್ಲಾಂದ್ರೆ ಈಗ ಸಾಮಾನ್ಯ ನಾವು ಊಟದ ನಂತರ ತಗೊಳ್ಳೋದು, ಮೊದ್ಲು ತಗೊಳ್ಳೋದು, ನಾವು ಸುಮ್ನೆ ತಗೊಂಡ್ ಬರ್ತೀವಿ. ಆದ್ರೆ ನಿಮ್ಮ ತಲೆಯಲ್ಲಿ ಆ ಕಾನ್ಸೆಪ್ಟ್ ಇರೋದಕ್ಕೆ ಅದನ್ನ ನೀವು ಮಾಡೋ ಒಂದು ಕಲೆ ನಿಮ್ಗಿದೆ. ಅದು ತುಂಬಾ ಖುಷಿ ಕೊಡುವಂತ ಕಲೆ. ಮತ್ತೆ ನಿಮ್ಗೆ ಈಗ ತುಂಬಾ ಜನರ ಗುರ್ತಿಸೋದೆ, ಈಗ ಮಮತಾ ಅನ್ನೋ ಹೆಸರನ್ನ ಮರ್ತಿರೋ ಅಂತಿದೆ, ಜಾನ್ ಚಿಕ್ಕಿ ಅಂತಾನೆ ನಿಮ್ ಗುರುತಿಸ್ತಾರೆ ಜನ ಹೋದಲ್ಲೆಲ್ಲ. ಅಂತಹ ಒಂದು ಪಾಪ್ಯುಲಾರಿಟಿ ಇರುವಾಗ ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲೋ ಅಥವಾ ಸಭೆ ಸಮಾರಂಭಗಳ ಸನ್ಮಾನ ಅಥವಾ ಪ್ರಶಸ್ತಿ ಈ ತರ ಏನಾದ್ರು ಬಂದಿದೆ? ಇದೆ. ಕಳೆದ ವರ್ಷ ಆಗಸ್ಟ್ 13 ನಮ್ದು ಈ ಫೇಸ್ಬುಕ್ ನಾವು ನಮ್ಮ ಇಷ್ಟ ಬಳಗ ಸೂರ್ಯನಾರಾಯಣ ಹೆಗಡೆ ಅವರ ಸಾರಥ್ಯದಲ್ಲಿ ನಡೀತಾ ಇದೆಯಲ್ಲ, ಅದರಲ್ಲಿ ನನಗೆ ಒಂದು ಸನ್ಮಾನವನ್ನ, ಅಂದ್ರೆ ಹವ್ಯಕ ಕಾಮಿಡಿ ಮೂಲಕ ಹವ್ಯಕ ಭಾಷೆಯನ್ನ ಎತ್ತಿ ಹಿಡಿದು
ಅದೊಂದು ಪ್ರಚಾರ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಅದಕ್ಕೊಂದು ಗೌರವ ಕೊಡ್ತಾ ಇದ್ದಾರೆ ಅಂತ ಆ ದೃಷ್ಟಿಯಿಂದ ನನಗೊಂದು ಸನ್ಮಾನವನ್ನು ಇಟ್ಕೊಂಡಿದ್ರು. ಸನ್ಮಾನ್ಯ ಕಾಗೇರಿ ಅವರು ಎಲ್ಲ ಇದ್ರು. ಕಾಗೇರಿ ಅವರು ನನ್ನ ಈ ಒಂದು ಇದ್ರಲ್ಲಿ ನಾನು ಕಾಗೇರಿ ಅವ್ರ ಬಗ್ಗೆನೆ ಒಂದು ಕಾಮಿಡಿಯನ್ನು ಮಾಡಿದ್ದೆ. ಒಂದು ಕಳೆದ ಒಂದ್ 2-3 ವರ್ಷದ ಹಿಂದೆ ಈ ತರ ಚುನಾವಣಾ ಪ್ರಚಾರ ಆಯ್ತು. ವಿಶ್ವೇಶ್ವರ ಹೆಗಡೆ ಬಂದಿದ್ದ, ಅವ್ರಿಗೆ ಓಟ್ ಕೊಡ್ಬೇಕು ಈ ತರನೇ ನಾನು, ಅಂದ್ರೆ ಯಾವ್ದೇ ರೀತಿ ಅದು ಕೆಟ್ಟ ಭಾವನೆ ಬರೋ ರೀತಿ ಅಲ್ಲ, ಕಾಮಿಡಿಯಾಗಿ ನಮ್ಮ ಭಾಷೆ ಒಳಗ್ ಮಾಡಿದ್ದೆ. ಅದನ್ನ ಅವ್ರಂದ್ರು ನಾನು ನಿನ್ನ ಈ ಕಾಮಿಡಿಯನ್ನ ನೋಡಿದೆ ಅಂತಂದ್ರು. ಹಂಗಾದ್ರೆ ಸ್ವಾರಿ ಅಂತ ನಾನು ಸಾರಿ ಕೇಳಿದೆ. ಇಲ್ಲ, ಸ್ವಾರಿ ಕೇಳುವಂತದ್ದೇನು ಇಲ್ಲ, ಒಟ್ಟು ನಾವು ಜೀವನದಲ್ಲಿ ಎಂಜಾಯ್ ಮಾಡ್ತಾ ಇರ್ಬೇಕು, ಇನ್ನೊಬ್ಬರ ಒಂದು ಮನಸ್ಸಿಗೆ ಬೇಜಾರ ಮಾಡ್ಕೊಳ್ಳದೆ ಅವ್ರನ್ನೂ ನಗಿಸ್ತಾ ನಾವು ನಗ್ತಾ ಇರ್ಬೇಕು, ಇದೇ ಜೀವನ ಅಂತ ಅವ್ರು ಒಳ್ಳೆ ಚಲೋ ಮಾಡಿ ಚಂದ ಮಾಡಿ ಹೇಳಿದ್ರು. ಆಗ್ಲಿ, ಇನ್ನೂ ಒಳ್ಳೊಳ್ಳೆ ವ್ಯಕ್ತಿಗಳು ನಿಮ್ಮ ಇದ್ರನ್ನು ನೋಡುವಂತಾಗ್ಲಿ ಅನ್ನೋದೇ ನಮ್ಮ ಆಸೆ. ಜಾನ್ಚಿಕ್ಕಿ ಅವ್ರೆ, ನಿಮ್ಮ ಆಯುಧ ಕಾಣಿಸ್ತಾ ಇಲ್ಲ, ನೀವು ತಂದಿದ್ ನೋಡಿದ್ದೆ, ತೆಗೀರಿ ಆಯುಧ. ಆಯುಧ ಬಿಟ್ಟು ಜಾನ್ಚಿಕ್ಕಿ ಇಲ್ಲ, ಜಾನ್ಚಿಕ್ಕಿ ಬಿಟ್ಟು ಆಯುಧ ಇಲ್ಲ. ಆಯುಧ ಇಲ್ಲ. ಆಯುಧಕ್ಕೆ ಏನೇನ್ ಫೆಸಿಲಿಟಿ ಇದೆ, ಆ ಮೊಬೈಲ್ ಅಲ್ಲಿ ಏನೇನಿದೆ ಅಂತ ಹೇಳ್ತೀರಾ ಸ್ವಲ್ಪ? ಆಯುಧದಲ್ಲಿ ಏನು ಇಲ್ಲ, ಇದೊಂದು ಬಾಕ್ಸ್, ಒಳಗಡೆ ಏನು ಇಲ್ಲ, ಸುಮ್ಮನೆ ನೋಡೋರ್ ಕಣ್ಣಿಗೆ ಒಂದು ಮೊಬೈಲ್. ಆದ್ರೆ ಇದೊಂದು ಮೊಬೈಲ್ ಎಷ್ಟು ಕೆಲಸ ಮಾಡಿದೆ ಅಂದ್ರೆ, ಎಷ್ಟು ಜನರು ನಗಿಸ್ತಾ ಇದೆ ಈ ಮೊಬೈಲ್. ಖಂಡಿತ ನಾನ್ ತಂದಿಲ್ಲ ಅಂದ್ರೆ ಒಂದು ವಿಡಿಯೋ ಏನೋ ಒಂದು ಮರದ ಇಷ್ಟು ಚೂರ್ ಹಿಡ್ಕೊಂಡು ಹಿಂಗ್ ಮಾಡಿದ್ರು, ಜಾನ್ಚಿಕ್ಕಿ ಯಾಕೋ ಮೊಬೈಲ್ ತಂದಿಲ್ಲ ಅನ್ಸುತ್ತೆ ಅಂತ ಅದನ್ನೇ ಕಮೆಂಟ್ ಮಾಡ್ತಾರೆ. ಅಂದ್ರೆ ಈಗ ಹೇಳ್ತಾರೆ, ಮಲಗುವಿನಿಂದ ಬಾಳೆಪಟ್ಟೆ ಕೈಲಾಸ ಸೇರ್ತಾನೋ ಹಾಗೆ ಈಗ ನೀವೋ ಮೊಬೈಲ್ ಆ ತರ ಆಗ್ಬಿಟ್ಟಿದೆ. ಈ ಸಣ್ಣ ಮೊಬೈಲ್ ಹಾಳು ಮಾಡ್ಕೊಂಡ್ರೆ ಈಗ ನೀವು ಮತ್ತೆ ತಂದ್ಕೋಬೇಕಾಗತ್ತೆ. ಹೊಸದಾಗ್ಬಾರ್ದು, ಇದೇ ತರ ಹಳೇದೇ ಆಗ್ಬೇಕು. ಈಗ ಈ ಮೊಬೈಲ್ ಅಲ್ಲಿ ಏನು ಇಲ್ಲ, ಬರೀ ಬಾಕ್ಸ್, ಬರೇ ಬಾಕ್ಸ್. ಎಷ್ಟು ವರ್ಷದ್ದು ನೋಕಿಯಾ ಸೆಟ್ ಇದು? ನಮ್ಮ ಮನೆಯವರು ಫಸ್ಟ್ ತಗೊಂಡಿರೋ ಮೊಬೈಲ್, ಒಂದು 10-12 ವರ್ಷದ ಹಿಂದೆ ಮೊಬೈಲ್. ಇರ್ಲಿ, ಈಗ ಈ ಮೊಬೈಲ್ ಅನ್ನು ಇಟ್ಕೊಂಡು ನಿಮ್ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತೀರಾ? ವಿಡಿಯೋ ನೀವೇ ಮಾಡ್ಕೊಳ್ತೀರಾ ಅಥವಾ ಮನೆಯವ್ರು ಯಾರು? ನಾನು ನಮ್ಮ ಮನೆಯಲ್ಲಿ ವಿಡಿಯೋ ಮಾಡೋದಿಲ್ಲ, ಯಾಕಂತಂದ್ರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಅಂದ್ರೆ ನಾನು ಮಾಡ್ತಾ ಇರುವಾಗ ಅದಕ್ಕೆ ಕಾನ್ಸಂಟ್ರೇಷನ್ ಬೇಕು. ವಿಡಿಯೋ ಮಾಡುವಾಗ ಯಾರೋ ಮಾತಾಡ್ತಾ ಇರ್ತಾರೆ, ಟಿವಿ, ಮನೆ ಚಿಕ್ಕದು ನಮ್ದು, ಅಂದ್ರೆ ಅಲ್ಲಿ ಆತರ ವಾತಾವರಣ ಬರೋದಿಲ್ಲ. ಅದಕ್ಕೆ ನಾನು ಹೊರಗಡೆ ಅಕೇಶಿಯಾ ಪ್ಲಾಂಟೇಶನ್ ನೋಡ್ತೇವೆ ನಾವು, ತೋಟ ಬೆಟ್ಟ ಮಾಡ್ತೀರಾ? ಅದು ಅಕೇಶಿಯಾ ಮರವನ್ನ ಅರ್ಧ ಹಿಂಗ್ ಕಡ್ದಿರ್ತಾರಲ್ಲ, ಅದೊಂಥರ ಸ್ಟೂಲ್ ಟೈಪ್ ಇರುತ್ತೆ. ಅದ್ರ ಮೇಲೆ ಒಂದ್ ಕಲ್ಲು ಇಡೋದು, ಆ ಕಲ್ಲಿನ ಮೇಲೆ ನನ್ನ ಮೊಬೈಲ್ ಅನ್ನ ಈ ತರ ಫ್ರಂಟ್ ಕ್ಯಾಮ್ರಾವನ್ನ ಫಿಟ್ ಮಾಡಿ ಇಡೋದು. ನನ್ನ ಹೈಟಿಗೆ ಸರಿಯಾಗಿ ಯಾವ ಮರ ಕಡ್ದಿದ್ದಾರೆ ಅಂತ ನೋಡ್ತಾ ಇರ್ತೇನೆ. ಇದ್ರಲ್ಲೂ ಒಂದು ನಗುವಂತ ಒಂದು ಕಾನ್ಸೆಪ್ಟ್ ನಿಮ್ದು. ಒಂದು 4-5 ಆತರ ಮರಗಳನ್ನ ನೋಡಿಟ್ಕೊಂಡಿದ್ದೀನಿ ನಾನು, ಎಲ್ಲಿ ನನಗೆ ಸರಿ ಆಗುತ್ತೋ ಅಲ್ಲಿ ಮಾಡೋದು. ಇವತ್ತು ಜಾನ್ಚಿಕ್ಕಿ ಕಾರಣೆ ಆಗಿದ್ದಾರೆ ಅಂದ್ರೆ ಯಾವ್ದೋ ಅಕೇಶಿಯಾ ಪ್ಲಾಂಟೇಶನ್ ನಮ್ಮನೆ ಹಿಂದೆ ಇದೆ. ಮತ್ತೆ ಇನ್ನೊಂದು, ನಾನು ಅವಾಗ ಅದೊಂದು 2 ಹಸೆ ಬಂಟ ಅಂತ ನಮ್ಮ ಹವ್ಯಕರ ಮನೆ ತೋಟ ಹಸೆ ಬಂಟ ಅಂತ ಮಾಡಿದ್ರೆ ನೀವು 3 ಕಾಲು ಇರುತ್ತೆ ಅದಕ್ಕೆ. ಅದು 2 ಇದೆ, ಒಂದ್ ಇಷ್ಟ ಎತ್ತರ ಇದೆ, ಒಂದ್ ಇಷ್ಟ ಎತ್ತರ ಇದೆ. ಅದನ್ನ ಒಂದಕ್ಕೊಂದು ಜೋಡಿಸಿಟ್ಕೊಳ್ಳೋದು. ಈ ಮೊಬೈಲ್ ಇಟ್ಕೊಳ್ಳೋದು. ₹1 ಖರ್ಚಿಲ್ಲದೆ ಇಷ್ಟು ಜನ ನಾನು ನೋಡ್ತೇವೆ, ನಮ್ಗೆ ವಿಡಿಯೋ ಮಾಡೋದಿದ್ರೆ ಇದು ಸರಿ ಆಗತ್ತೆ, ಇದು ಸರಿ ಆಗತ್ತೆ. ಅಲ್ಲ, ಅದೇ ಹೇಳೋದು. ಈಗ ನಮ್ಗೆಲ್ಲ ಒಂದ್ ವಿಡಿಯೋ ಮಾಡ್ಬೇಕು, ಒಂದ್ ಫೋಟೋ ತೆಗಿಬೇಕು ಅಂದ್ರೆ ಸೆಲ್ಫಿ ಸ್ಟಿಕ್ಕು, ಸ್ಟ್ಯಾಂಡ್ಗಳು, ಏನು ಅಂದ್ರೆ ಕ್ರಿಯೇಟಿವಿಟಿ ಇದೆ. ಮಾಡ್ಬೇಕು ಅಂದ್ರೆ ಒಂದು ಮರದ ಪೀಸು ಅಷ್ಟು ಒಳ್ಳೆ ಕೆಲಸ ಮಾಡುತ್ತೆ ಅನ್ನೋದನ್ನ ನೀವು ತೋರ್ಸ್ಕೊಟ್ಟಿದ್ದೀರಾ. ಅದಕ್ಕೆ ಕೇಳಿದ್ದು ನಾನು, ವಿಡಿಯೋ ಎಲ್ಲಿಟ್ಟು ಮಾಡ್ತೀರಾ ಅಂತ. ತುಂಬಾ ಖುಷಿ ಆಗ್ತದೆ ಜಾನ್ಚಿಕ್ಕಿ ಅವ್ರೆ, ನಿಮ್ಮ ಆಯುಧ ಮಾತ್ರ ಬಿಡ್ಬೇಡ್ರಿ. ನಾನ್ ಬಿಟ್ರು ಜನ ಬಿಡ್ಲಿಕ್ಕೆ ಕೊಡೋದಿಲ್ಲ. ಜಾನ್ಚಿಕ್ಕಿ, ನೀ ರಾಶಿ ದಿನ ಆತಲೆ ವಸುಮತಕ್ಕನ್ ಸುದ್ದಿ ಹೇಳ್ತಾ ಇಲ್ಲ. ಒಂದು ವಸುಮತಕ್ಕಂಗ್ ಒಂದ್ ಫೋನ್ ಮಾಡೆ ನೋಡೋಣ. ಮಾಡೋಣ, ಅದಕ್ಕೆ ಮಾಡು. ಎಂತ ಮಾಡ್ತಾ ಇದ್ದು ವಸುಮತಕ್ಕ? ಆರಾಮಿಲ್ಲ? ಕೇಳು, ಮಾಡೋಣ, ಕೇಳ್ತೆ. ಹಲೋ ವಸುಮತಿ, ನಾನೇ ಜಾನ್ಚಿಕ್ಕಿ. ಆತ ಕೆಲ್ಸ ಅಲ್ಲವ? ನಾನು ಕೆಲ್ಸ ಎಲ್ಲ ಅರ್ಬರೆ ಹಾಕೊಂಡಿದ್ದೆ. ಅದೆಂತದ ಆ ಚಾನಲ್ ಅವೆಲ್ಲ ಎಂತ ಫೋನ್ ಮಾಡಿದ್ವಪ್ಪ, ಎಂತ ಚಾನಲ್ ನಾವು ಮಾಡಲೆ. ಅದೇ ಚಾನಲ್ ನಾವು ಅಂದ. ಕಡೆಗೆ ಮಾಣಿಪಲ್ಲಿ ಫೋನ್ ಎತ್ತಿದ, ಕಡೆಗೆ ಮಾಡ್ತಿ ಇಡ ಹೇಳಿದಿದ್ದಿ. ಇದೇ ಈಗ ಮಾಡಿದ್ನೇ ಇಲ್ಲ. ಎಂತದು ಆ ಜಗಿತ್ತು ಒಳ್ಳೆ ಚಾನಲ್ ಅಡಪ್ಪ ಅದು. ಹೆಂಗ್ ಮೊದಲೇ ಕಾಲು ಕೈಯೆಲ್ಲ ಜಗುತ್ತಾ ಇವ್ರದ್ದಿನ ಎಂತ ಆಗ್ಲಿ ವ್ಯಾಶ್ವನ ಮರೈತಿ. ನೀ ಬರೋವು ಎಂತದ ಒಂದು ಫೋಟೋ ಎಲ್ಲ ಹೊಡಿತಾ ಮಾತಾಡವು ಎಲ್ಲ ಅಂಬ. ಅಯ್ಯೋ ಹುಟ್ಟಪ್ಪರ ಹೆಂಗ ಆಗಿದ್ದೆಲ್ಲ ಗೊತ್ತಿಲ್ಲ. ಹೋಗವ ಬ್ಯಾಡ್ದಾಳಿ ನನಗೆ ನಾ ಮನ್ಸಿನಲ್ಲಿ ಅನುಮಾನ. ಕಡೆಗೆ ಅದು ವಸುಮತಿ ಹತ್ರ ಒಂದ್ ಮಾತು ಕೇಳ್ಕೆಮ್ನ, ನಿಂಗೆ ಗೊತ್ತಿರ್ತಲೆ ಹಂಗಿದ್ದಲ್ಲವ ಯಾಕಂಡು ಸುಮ್ನಕ್ಕೆಂಜಿ. ಕೇಳ್ಕೆನ್ನೆ ಅವ್ರ ಹತ್ರ ಹೆಂಗ ಹೇಳಲ್ಲ ಕೇಳಿದ್ನೆ. ಅದೆಂತದ ಬಿಂದುನ ಇದ ಅದ್ರ ಹೆಸರಡಪ್ಪ, ನಾನೇನು ಹುಟ್ಟಪ್ಪರ ಕೇಳ ಆ ಹೆಸರಲ್ಲವ.
ಹಾ ಅದು ಹೇಳಚ್ಚು ಎಲ್ಲದು ಚಲೋ ಮಾಡಿ, ಆದ್ರೆ ಹೆಂಗ ಅದು ಸರಿ ಗೊತ್ತಾಗಿಲ್ಲ. ಅದು ಸುಮ್ಮನೆ ಹೇಳ್ದಂತೂ ಹೆಂಗ ಅಷ್ಟು ಗೊತ್ತಾಗ್ತಿಲ್ಲ ತಡಿಯಮ್ಮಣಿ ಅಂದಿ. ಅದು ಎಂತದವ ಕಾಲರು ಹಾಕ್ತಬೇಡ. ಕಾಲರ್ ಹಾಕೋದು ಅಂದ್ರೆ ಈ ಗಂಡ್ಸ್ರು ಅಂಗಿಗೆಲ್ಲ ಕಾಲರ್ ಹಾಕ್ತವಲ್ಲ, ಯಾವುದೇ ಅಲ್ದ ನೀವು ಸುಮತಿ. ಕಾಲರ್ ಇದ್ದಿದ್ದು ಯಮನೆ ಮಾಣಿ ಮನೆ ಅಂಗಿ ಹಾಕೊಂಡು ಒಪ್ಲು ಬರ್ತಾನೆ ಅಲ್ಲೆಲ್ಲವ. ಅದಂತ 4 ಜನ ನೋಡ್ತಿಲ್ಲೇನೆ ಫೋಟೋ ಎಲ್ಲವ. ಹಂಗನ್ ಮಳ್ ವೇಷ ಎಲ್ಲ ಮಾಡ್ಕೊತ ಹೋದ್ರೆ ಚಂದ ಕಾಣ್ತಾನೆ ಅಂತ ಮಾತಾಡೋದಡೆ ಅದು. ಓಹೋ ಆದ್ರೂ ನಮ್ ಇದಕ್ಕೆ ಶಕ್ಕುತ್ತು ಹೋದ್ರ. ಅಯ್ಯೋ ಇದೆಲ್ಲ ಹೆಂಗೆ ಅಂತ ಗೊತ್ತಿದ್ದೆ ವಸುಮತಿ. ನಾನು ಎಲ್ಲಾರು ವಸುಮತಿ ಫೋನ್ ಮಾಡ್ಕೊತ ಎಂತಾರು ಹೊಲ್ಕೋತ ಇರ್ತನಲೆ. ಈ ಹೊಲ್ಬಾಣನೆ ಅವು ಎಂತದೋ ಶಿಡಿ ಮಾಡ್ತಬೇಡಪ್ಪ ಅವ್ರ ಮನೆ ಚಾನಲ್ ಅಲ್ಲಿ. ಅದೇ ಹೆಂಗೆ ಹಂಗೆಲ್ಲವ ಅಷ್ಟಲ್ಲವ ಇದ್ರಲ್ಲೆಲ್ಲ ಮಾತಾಡೋದು ಗೊತ್ತಿಲ್ಲ. ನಾನು ಎಲ್ಲಾರು ಈ ತರ ವಿಡಿಯೋ ಮಾಡೋದಿದ್ರು ಮರದ ಕುಂಟೆ ಮೇಲೆ ಅದೇ ಹಸೆ ಬಂಟದ ಮೇಲೆಲ್ಲ ಮಾಡ್ಕೊತಿರ್ತನಲೆ. ಅವೆಂತದೋ ಒಂದು ಸ್ಟ್ಯಾಂಡ್ ತತ್ನಡ ಅದೇ ಫೋಟೋಗ್ರಾಫರ ಅದೇ ಫೋಟೋ ಹೊಡಿಯಮ್ಮ. ಎಂತ ಸ್ಟ್ಯಾಂಡ್ ಎಂತ ಸುಡುಗಾಡ ಏನೇನೆ ಮರೈತಿ. ಅಮ್ಮನೆಲ್ಲ ಸ್ಟ್ಯಾಂಡ್ ಇದ್ದೆ ಒಂದೊಂದ್ ಕಾಲ್ ಮುರ್ಕೊಂಡು 3 ಕಾಲಿಂದ 2 ಕಾಲಿಂದ ಹೋಗ್ಯತ ಅಂತದೇ ಒಂದ್ 18 ಕಣಿ ತತ್ನ ಅಂತ ಮಾಡ್ತನಾನ. ಎಂತ ಬೇಕಾರು ಮಾಡ್ಕೇಳಿ ಅದು ಹೋಗ್ ಬತ್ತಿ. ಹೋದ್ ಕಡೆಗೆ ಅದೆಂತದ ಯೂಟ್ಯೂಬ್ ಹೇಳ್ತಾಡ ಅದ್ರಲ್ಲಿ ಬತ್ತಾಡಪ್ಪ. ಎಂತದ ಯೂಟ್ಯೂಬ್ ಹೇಳ್ತವಲ್ಲ ಈಗ ನಾವೆಲ್ಲ ಅದ್ರಲ್ಲಿ ಬತ್ತಾಡ. ಅದ್ರಲ್ಲಿ ಬಂದು ಒಂಚೂರು ಹೇಳ್ಬಿಡು ಹೆಂಗುವ ನಾನು ನೋಡ್ಕೆತ್ತಿ ಅಕ್ಕ. ಅಡ್ಡಿಲ್ಲ ಹಂಗಾರೆ ನಾನು ಹೋಗಿ ಬಂದ್ಕೊಂಡು ಎಂತೆಂತ ಆತು ಎಂತೆಂತ ಮಾಡಿದ್ದ ಎಲ್ಲ ನಿನ್ ಕತೆ ಹೇಳ್ತಿ ಅಕ್ಕ. ಇಡ್ಲ. ಜಾಂಚಿಕ್ಕಿ ತುಂಬಾ ಅಂದ್ರೆ ಈ ಸಂದರ್ಭವನ್ನೇ ಇಲ್ಲೇ ಉಪಯೋಗಿಸಿ ಮಾತಾಡೋದು ಅಷ್ಟು ಸುಲಭ ಅಲ್ಲ. ನೀವು ಒಂದು ಅಟ್ರಕಣಿ ಅನ್ನೋ ಒಂದು ಶಬ್ದ ಉಪಯೋಗಿಸಿದ್ರಿ. ಅಂದ್ರೆ ಈಗಿನ ಕೆಲವೊಂದೊಂದು ಶಬ್ದಗಳು ಹಳೆ ಶಬ್ದಗಳು ಈಗ ಮಾಯ ಆಗ್ತಾ ಇದೆ. ನೀವು ಕೆಲವೊಂದೊಂದು ಹಳೆ ಶಬ್ದಗಳನ್ನು ಉಪಯೋಗಿಸಿ ಜನರನ್ನ ನಗಿಸ್ತೀರಲ್ಲ, ಅದೊಂದು ತುಂಬಾ ಒಂದು ವಿಶೇಷವಾದದ್ದು. ಮಮತಾ ಸತೀಶ್ ಅವ್ರೆ, ನಿಮ್ ಜೊತೆ ಮಾತಾಡ್ತಾ ಸಮಯ ಹೋಗಿದ್ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ನೀವು ಆಡೋ ಪ್ರತಿ ಮಾತು ಜನರನ್ನ ನಗಿಸುವಂತದ್ದು, ಜನರ ಮನಸ್ಸನ್ನ ಆಹ್ಲಾದಕರಗೊಳಿಸುವಂತದ್ದು. ಹೀಗೆ ನಿಮ್ಮ ಜೀವನವಿಡೀ ಎಲ್ಲರನ್ನು ನಗಿಸ್ತಾ ಅದ್ರ ಜೊತೆಗೆ ನೀವು ನಗ್ತಾ ಇರಿ. ಯಾವುದೇ ಕಷ್ಟ ಬಾಧೆಗಳು ನಿಮಗ್ ಬರೋದ್ ಬೇಡ. ನಿಮ್ಮ ಜೀವನ ಯಾವತ್ತೂ ನಗುವಿನ ಜೀವನ ಆಗ್ಲಿ ಅಂತ ನಮ್ಮ ಜಗತಿ ಚಾನೆಲ್ ಪರವಾಗಿ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಧನ್ಯವಾದಗಳು. ಜಗತಿ